ನಮಸ್ಕಾರ ವೀಕ್ಷಕರೇ, ಬಿಗ್ ಬಾಸ್ ಕನ್ನಡ ಸೀಸನ್ 12ರಿಂದ ಈ ವಾರ ಮೂವರು ಸ್ಪರ್ಧಿಗಳು ಎಲಿಮಿನೇಟ್ ಆಗಿ ಹೊರಗೆ ಹೋಗಿದ್ದಾರೆ. ಅವರ ಜಾಗಕ್ಕೆ ಮೂವರು ಹೊಸ ಸ್ಪರ್ಧಿಗಳು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಿದ್ದಾರೆ. ಅವರಲ್ಲಿ ಸೂರಜ್ ಸಿಂಗ್ ಸಹ ಒಬ್ಬರು. ಅಷ್ಟಕ್ಕೂ ಯಾರು ಈ ಸೂರಜ್ ಸಿಂಗ್, ಇವರ ಹಿನ್ನೆಲೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕೂ ಮೊದಲು ನೀವಿನ್ನು ನಮ್ಮ ಮಾಯಾಮಿ ಕನ್ನಡ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ನ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಬಿಗ್ ಬಾಸ್ ಮನೆಗೆ ಹೊಸದಾಗಿ ಮೂವರು ಸದಸ್ಯರ ಆಗಮನ ಆಗಿದೆ. ಮಂಜು, ಬಾಸಿನಿ, ಅಶ್ವಿನಿ, ಸತೀಶ್ ಅವರು ಈ ವಾರ ಹೊರ ಹೋಗಿದ್ದು, ಅವರ ಜಾಗಕ್ಕೆ ಮೂವರನ್ನ ವೈಲ್ಡ್ ಕಾರ್ಡ್ ಮೂಲಕ ಕರೆದುಕೊಂಡು ಬರಲಾಗಿದೆ. ನಟಿ ರಿಷಾ ಗೌಡ ವಿಲನ್ ಪಾತ್ರದಲ್ಲಿ ಮಿಂಚುತ್ತಿರುವ ಮ್ಯೂಟಂಟ್ ರಘು ಮತ್ತು ಸೂರಜ್ ಸಿಂಗ್ ಈ ಮೂವರು ಬಿಗ್ ಬಾಸ್ ಮನೆ ಪ್ರವೇಶ ಮಾಡಿದ್ದಾರೆ. ಈ ಮೂವರಲ್ಲಿ ಮ್ಯೂಟಂಟ್ ರಘು ಮತ್ತು ರಿಷಾ ಗೌಡ ನಟ ನಟಿಯರಾಗಿದ್ದಾರೆ. ಆದರೆ ಸೂರಜ್ ಸಿಂಗ್ ಸಿನಿಮಾ ರಂಗಕ್ಕೆ ಸಂಬಂಧಿಸಿದವರಲ್ಲ. ಹಾಗಿದ್ದರೆ ಅವರ ಹಿನ್ನೆಲೆ ಏನು, ಎಲ್ಲಿಂದ ಬಂದವರು? ಅಸಲಿಗೆ ಸೂರಜ್ ಸಿಂಗ್ ಮೈಸೂರಿನವರು, ಆದರೆ ಹಲವು ವರ್ಷಗಳ ಕಾಲ ಕೆನಡಾದಲ್ಲಿ ಇದ್ದರು. ಆದರೆ ಇಲ್ಲಿ ಅಮ್ಮ ಒಬ್ಬರೇ ಇದ್ದ ಕಾರಣ ಹಾಗೂ ಕೆನಡಾದಲ್ಲಿ ಒಬ್ಬರಿಗೆ ಇರಲು ಇಷ್ಟವಾಗದೆ ಮೈಸೂರಿಗೆ ಮರಳಿದ್ದಾರೆ. ಅಂದ ಹಾಗೆ ಸೂರಜ್ ಸಿಂಗ್ ಪ್ಯಾಷನ್ ಪ್ರಿಯ. ಚೆನ್ನಾಗಿ ರೆಡಿಯಾಗಿ ಪಾರ್ಟಿಗಳಿಗೆ, ಕಾರ್ಯಕ್ರಮಗಳಿಗೆ ಹೋಗುವುದು ಅವರ ಅಭ್ಯಾಸವಂತೆ. ತಮ್ಮ ಪ್ಯಾಷನ್ ಜ್ಞಾನವನ್ನು ಎಲ್ಲರಿಗೂ ಹಂಚಬೇಕು ಎಂದುಕೊಂಡು ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋಗಳನ್ನು ಹಂಚಿಕೊಳ್ಳಲು ಆರಂಭಿಸುತ್ತಾರೆ. ಅದು ಹಿಟ್ಟಾಗಿ ಅವರಿಗೆ ಒಳ್ಳೆಯ ಫಾಲೋವರ್ಗಳು ಸಿಕ್ಕಿದ್ದಾರೆ. ಸೂರಜ್ ಸಿಂಗ್ ಅವರ ಫ್ಯಾಷನ್ ಮಾತ್ರವಲ್ಲದೆ ಅಡುಗೆ ಫ್ಯಾಷನ್ ಅನ್ನು ಸಹ ಹೊಂದಿದ್ದಾರೆ. ಸೂರಜ್ ಚೆನ್ನಾಗಿ ಅಡುಗೆ ಸಹ ಮಾಡುತ್ತಾರಂತೆ. ಬಿಗ್ ಬಾಸ್ ಶೋಗೆ ಬರುವ ಮುಂಚೆ ಅವರು ಶೆಫ್ ಆಗಿ ಕೆಲಸ ಮಾಡಿದ್ದಾರೆ. ಅವರೇ ಹೇಳಿರುವಂತೆ, ನನ್ನೊಟ್ಟಿಗೆ ಯಾರು ಚೆನ್ನಾಗಿ ಇರುತ್ತಾರೋ ಅವರೊಟ್ಟಿಗೆ ನಾನು ಕೂಡ ಚೆನ್ನಾಗಿರುತ್ತೇನೆ. ನನ್ನನ್ನು ಎದುರು ಹಾಕಿಕೊಂಡವರು ಬಹಳ ಕಷ್ಟಪಡಬೇಕಾಗುತ್ತದೆ ಎಂದು ಹೇಳಿದ್ದಾರೆ. ಮಲ್ಲಮ್ಮ, ರಕ್ಷಿತಾ ಶೆಟ್ಟಿ ಹೊರತುಪಡಿಸಿ ಈಗ ಬಿಗ್ ಬಾಸ್ ಮನೆಯಲ್ಲಿ ಇರುವವರೆಲ್ಲರೂ ಟಿವಿ ಅಥವಾ ಸಿನಿಮಾ ರಂಗದವರೇ ಆಗಿದ್ದಾರೆ. ಇಂದು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಆದ ಮೂವರಲ್ಲಿ ಇಬ್ಬರು ಸಿನಿಮಾ ಕ್ಷೇತ್ರಕ್ಕೆ ಸೇರಿದವರೇ ಆಗಿದ್ದಾರೆ. ಸಿನಿಮಾ, ಟಿವಿ ರಂಗದ ಹೊರತಾಗಿಯೂ ಅಲ್ಪಸಂಖ್ಯಾತರ ಸಾಲಿಗೆ ಸೂರಜ್ ಸಹ ಸೇರಿಕೊಂಡಿದ್ದಾರೆ. ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ಈಗಾಗಲೇ ಮನೆಗೆ ಹೊಂದಿಕೊಂಡಿದ್ದಾರೆ. ವೈಲ್ಡ್ ಕಾರ್ಡ್ ಮೂಲಕ ಬಂದವರನ್ನ ಅವರು ತಮ್ಮವರಲ್ಲಿ ಒಬ್ಬರಾಗಿ ಹೀಗೆ ಸೇರಿಸಿಕೊಳ್ಳುತ್ತಾರೆ ಎಂದು ನೋಡಬೇಕು. ಇನ್ನು ವೈಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟವರಿಗೆ ಇರುವ ಲಾಭವೆಂದರೆ ಅವರು ಶೋ ಅನ್ನು ನೋಡಿಕೊಂಡು ಮನೆಯ ಒಳಗೆ ಹೋಗುತ್ತಾರೆ. ಅವರಿಗೆ ಯಾರು ಹೀಗೆ, ಯಾರ ವ್ಯಕ್ತಿತ್ವ ಎಂಥದ್ದು, ಯಾರ ಬಗ್ಗೆ ಹೊರಗೆ ಒಲವಿದೆ, ಯಾರ ಬಗ್ಗೆ ಇಲ್ಲ ಎಂಬುದು ಗೊತ್ತಿದೆ. ಈ ಮೂಲಕ ಈ ಮೂವರಲ್ಲಿ ನಿಮ್ಮ ಮೆಚ್ಚಿನ ಸ್ಪರ್ಧಿ ಯಾರು ಎಂದು ಕಮೆಂಟ್ ಅಲ್ಲಿ ತಿಳಿಸಿ. ಧನ್ಯವಾದಗಳು.